ನಮಸ್ತೆ ಕರ್ನಾಟಕ 1 ಟಿವಿಗೆ ಸ್ವಾಗತ. ಮಾರ್ಚ್ 30 ಭಾನುವಾರದಂದು ನಡೆದ ಡಬಲ್ ಹೆಡ್ಡರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ಪಂದ್ಯ ನಡೆದರೆ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆಯೂ ಕೂಡ IPL ಪಂದ್ಯ ನಡೆಯಿತು. ವಿಶಾಖಪಟ್ಟಣಂನಲ್ಲಿ ಭಾನುವಾರ 3 ಗಂಟೆ ಹೊತ್ತಿಗೆ ನಡೆದ IPL ಪಂದ್ಯದಲ್ಲಿ SRH ಹಾಗೂ DC ತಂಡಗಳು ಮುಖಾಮುಖಿಯಾದವು. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು. 18.4 ಓವರ್ಗಳಲ್ಲೇ 163 ರನ್ಗಳನ್ನು ಕಲೆ ಹಾಕುವ ಮೂಲಕ ಆಲ್ ಔಟ್ ಆಯಿತು. ಇನ್ನು ಅನಿಕೇತ್ ವರ್ಮಾ 41 ಬಾಲ್ಗೆ 5 4 6 ಸಿಕ್ಸಸ್ನೊಂದಿಗೆ 74 ರನ್ಗಳನ್ನು ಪಡೆದರು. ಹೆಂಡ್ರಿಸ್ ಕ್ಲಾಸನ್ 19 ಎಸೆತಕ್ಕೆ 2 4 2 ಸಿಕ್ಸಸ್ಗಳ ಜೊತೆಗೆ 32 ರನ್ಗಳನ್ನು ಗಳಿಸಿದರೆ ಟ್ರಾವಿಸ್ ಹೆಡ್ 12 ಎಸೆತಕ್ಕೆ 4 4ಗಳ ಜೊತೆಗೆ 22 ರನ್ಗಳನ್ನು ಸ್ಕೋರ್ ಮಾಡಿದ್ರು. SRH ತಂಡದ ಪ್ರಮುಖ ಆಟಗಾರರಾದ ಜಿಶನ್ ಅನ್ಸಾರಿ, ಮೊಹಮ್ಮದ್ ಶಮಿ, ಅಭಿಷೇಕ್ ಶರ್ಮಾ ಮುಖ್ಯ ಬೌಲರ್ಸ್ ಆದರು. ಇನ್ನು ಈ ಪಂದ್ಯದ ಎರಡನೇ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ 16 ಓವರ್ಗಳಲ್ಲಿ 3 ವಿಕೆಟ್ಗಳನ್ನು ಕಳೆದುಕೊಂಡು 166 ರನ್ಗಳನ್ನು ಕಲೆ ಹಾಕಿದ್ರು. ಜೇಕ್ ಫ್ರೇಸಸ್ ಮೆಗ್ಗುರ್ಕ್ 32 ಎಸೆತಕ್ಕೆ 4 4 2 ಸಿಕ್ಸಸ್ನೊಂದಿಗೆ 32 ರನ್ಗಳನ್ನು ಗಳಿಸಿದರೆ ಫ್ಯಾಫ್ ಡು ಪ್ಲೆಸಿಸ್ 37 ಬಾಲ್ಗೆ 3 4 3 6 ಜೊತೆಗೆ 50 ರನ್ಗಳನ್ನು ಪಡೆದರು. ಅಭಿಷೇಕ್ ಪೋರಲ್ 18 ಎಸೆತಕ್ಕೆ 2 4 2 ಸಿಕ್ಸಸ್ನೊಂದಿಗೆ 34 ರನ್ಗಳನ್ನು ಗಳಿಸಿ ಉತ್ತಮ ಬ್ಯಾಟರ್ಗಳಾದರು. ಹಾಗೂ ಮಿಚೆಲ್ ಸ್ಟಾರ್ಕ್, ಮೋಹಿತ್ ಶರ್ಮಾ, ಕುಲ್ದೀಪ್ ಯಾದವ್ DC ತಂಡದ ಮುಖ್ಯ ಬೌಲರ್ಗಳಾದರು. ಡಬಲ್ ಹೆಡ್ಡರ್ ಪಂದ್ಯದ ಎರಡನೆಯ ಪಂದ್ಯ ಭಾನುವಾರ ಸಂಜೆ ಗುವಾಹಟಿಯ ಬರ್ಸಾಪಾರಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಿತು. ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತು. ಮೊದಲನೇದಾಗಿ ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ 20 ಓವರ್ಗಳಲ್ಲಿ 9 ವಿಕೆಟ್ಗಳನ್ನು ಕಳೆದುಕೊಂಡು 182 ರನ್ಗಳನ್ನು ಪಡೆದುಕೊಂಡು ಸಂಜು ಸ್ಯಾಮ್ಸನ್ 16 ಬಾಲ್ಗೆ 1 4 1 ಸಿಕ್ಸರ್ನ ಜೊತೆಗೆ 20 ರನ್ಗಳನ್ನು ಗಳಿಸಿದರೆ ನಿತೇಶ್ ರಾಣಾ 36 ಎಸೆತಕ್ಕೆ 10 4 5 ಸಿಕ್ಸರ್ನೊಂದಿಗೆ 81 ರನ್ಗಳನ್ನು ಪಡೆದರು. ರಿಯಾನ್ ಪರಾಗ್ 28 ಬಾಲ್ಗಳಿಗೆ 2 4 2 ಸಿಕ್ಸರ್ನ ಜೊತೆಗೆ 37 ರನ್ಗಳನ್ನು ಗಳಿಸುವ ಮೂಲಕ RRನ ಪ್ರಮುಖ ಬ್ಯಾಟರ್ಗಳಾದರು. ಹಾಗೂ ವನಿಂದು ಹನ್ಸರಂಗ, ಜೋಫ್ರಾ ಆಚಾರ್, ತುಷಾರ್ ದೇಶಪಾಂಡೆ ಮುಂತಾದವರು ತಂಡದ ಮುಖ್ಯ ಬೌಲರ್ಗಳಾದರು. ಈ ಪಂದ್ಯದ ಎರಡನೇ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಮಾಡಿದ CSK ತಂಡ 20 ಓವರ್ಗಳಲ್ಲಿ 6 ವಿಕೆಟ್ಗಳನ್ನು ಕಳೆದುಕೊಂಡು 176 ರನ್ಗಳನ್ನು ಪಡೆದುಕೊಂಡರು. ರಾಹುಲ್ ತ್ರಿಪಾಠಿ 19 ಎಸೆತಕ್ಕೆ 3 4 1 ಸಿಕ್ಸರ್ನ ಜೊತೆಗೆ 23 ರನ್ಗಳನ್ನು ಗಳಿಸಿದರೆ ಋತುರಾಜ್ ಗಾಯಕ್ವಾಡ್ 44 ಬಾಲ್ಗಳಲ್ಲಿ 7 4 1 6ನೊಂದಿಗೆ 63 ರನ್ಗಳನ್ನು ಪಡೆದುಕೊಂಡರು. ಶಿವಮ್ ದುಬೆ 10 ಎಸೆತಗಳಲ್ಲಿ 1 4 2 6ನ ಜೊತೆಗೆ 18 ರನ್ಗಳನ್ನು ಗಳಿಸಿದರೆ ರವೀಂದ್ರ ಜಡೇಜಾ 22 ಬಾಲ್ಗಳಲ್ಲಿ 2 4 1 ಸಿಕ್ಸರ್ನ ಜೊತೆಗೆ 32 ರನ್ಗಳನ್ನು ಪಡೆದುಕೊಳ್ಳುವ ಮೂಲಕ ಉತ್ತಮ ಪ್ರದರ್ಶನವನ್ನು ನೀಡಿದರು. ಹಾಗೂ ಸೈಯದ್ ಖಲೀಲ್ ಅಹ್ಮದ್, ನೂರ್ ಅಹ್ಮದ್, ಮತೀಶ್ ಪತಿರಾನಾ ತಂಡದ ಮುಖ್ಯ ಬೌಲರ್ಗಳಾದರು. ಹೀಗೆ ಮಾರ್ಚ್ 30ರಂದು ಮಧ್ಯಾಹ್ನ ಹಾಗೂ ಸಂಜೆಯ ಹೊತ್ತಿಗೆ ನಡೆದ 2 ಪ್ರಮುಖ IPL ಆಟಗಳಲ್ಲಿ SRH ವಿರುದ್ಧ DC 7 ವಿಕೆಟ್ಗಳ ಜಯವನ್ನು ಸಾಧಿಸಿದರೆ CSK ವಿರುದ್ಧ RR 6 ರನ್ಗಳ ಗೆಲುವನ್ನು ಪಡೆದು ಉತ್ತಮ ಪ್ರದರ್ಶನವನ್ನು ನೀಡಿದರು. ಇದಾಗಿತ್ತು SRH ಹಾಗೂ DC ಮತ್ತು RR ಮತ್ತು CSK ತಂಡಗಳ ಡಬಲ್ ಹೆಡ್ಡರ್ ಪಂದ್ಯಗಳ ಫಲಿತಾಂಶ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು IPL ವಿಚಾರಗಳೊಂದಿಗೆ ಸಿಗ್ತೇವೆ. ಇದು 1 TV.